ಹುಡುಗಿ ವಿಚಾರಕ್ಕೆ ಯುವಕನ ಮೇಲೆ ಘನಘೋರ ಹಲ್ಲೆ ನಡೆದಿರ್ತಕ್ಕಂಥ ಒಂದು ಘಟನೆ ನೆಲಮಂಗಲದ ಸಮೀಪ ನಡೆದಿದೆ. ಎಲ್ಲ ಕಾಲೇಜ್ ಹುಡುಗರು ಹುಡುಗಿ ವಿಚಾರಕ್ಕೆ ಒಬ್ಬ ವ್ಯಕ್ತಿಯನ್ನು ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ. ಒಂದು 8-10 ಜನ ಸೇರಿಕೊಂಡು ಬೆಂಗಳೂರು ಹೊರವಲಯದ ಸೋಲ್ದೇವನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಕಾರ್ನಲ್ಲಿ ಯುವತಿಯ ಮುಂದೆಯೇ ಹಲ್ಲೆ ನಡೆಸಿ ವಿಕೃತಿಯನ್ನು ಮೆರೆದಿದ್ದಾರೆ. ಹುಡುಗಿಯ ಮುಂದೆ ಬಟ್ಟೆ ಬಿಚ್ಚಿಸಿ ಬೆತ್ತಲು ಮಾಡಿ ಹೊಡೆದಿದ್ದಾರೆ. ಪ್ರೀತಿಸಿದ್ದ ಹುಡುಗಿ ಮುಂದೆಯೇ ಹಾಡು ಹೇಳುವಂತೆ ಒತ್ತಾಯ, ಹಾಡು ಹೇಳು ಅಂತ ಹೇಳಿ ಕಿರಾತಕ ಹೊಡೆದಿದ್ದಾರೆ. ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ಲ. ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಹಲ್ಲೆ ಆಗಿತ್ತಲ್ಲ, ಆ ರೀತಿ ಒಬ್ಬ ಹುಡುಗನಿಗೆ ಇಷ್ಟು ಜನ ಹುಡುಗರು ಸೇರ್ಕೊಂಡು ಹೊಡಿತಾ ಇದ್ದಾರೆ ಯಾವುದೋ ಒಂದು ಹುಡುಗಿ ವಿಚಾರಕ್ಕೆ. ಆಕೆನೂ ಅಲ್ಲೇ ಇದ್ದಾಳೆ, ಅವಳು ಮುಂದೆನೇ ಪೌರುಷ. ಇವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸು. ಪಾಪ ಇವರ ಅಪ್ಪ ಅಮ್ಮ ನನ್ನ ಮಗ ಓದ್ತಾನೆ ಅಂತ ಕಷ್ಟಪಟ್ಟು ಇವ್ರನ್ನ ಕಾಲೇಜಿಗೆ ಕಳಿಸಿದ್ರೆ ರೌಡಿಸಮ್ ಮಾಡ್ಕೊಂಡು ಕೂತಿದ್ದಾರೆ. ಒಬ್ಬನಿಗೆ ಆ ಥರನ ಹೊಡೆಯೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಇವರೆಲ್ಲ ಕಾಲೇಜ್ ಹುಡುಗರು ಅನ್ಕೋತೀನಿ, ಮೈನರ್ಸ. ಒಂದು ಹುಡುಗಿ ವಿಚಾರಕ್ಕೆ ಈ ಥರನ ಈಗ ಪೊಲೀಸರು ಏನು ಕ್ರಮ ಏನು ತಗೊಂಡಿದ್ದಾರೆ ಇವ್ರುಗಳ ಮೇಲೆ ಅಂತ? ಅರವಿಂದ್, ಇದೊಂಥರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ರೀತಿಯಲ್ಲೇ ಇರುವಂತದ್ದು. ಆದ್ರೆ ಇಲ್ಲಿ ಏನ್ ಹೇಳಿದ್ರೆ ಸುಮಾರು ಒಂದು 7-8 ಜನರ ಯುವಕರ ತಂಡ. ಇವರೆಲ್ಲ ಸಹ ಒಂದು 18, 19, 20 ವರ್ಷದ ಆಸುಪಾಸಿನ ಯುವಕರು ಆಗಿರುವಂತದ್ದು. ಒಂದು ಯುವತಿ ವಿಚಾರದಲ್ಲಿ ಈ ಗಲಾಟೆ ನಡೆದಿರುವಂತದ್ದು. ಏನ್ ಹೇಳಿದ್ರೆ ಆ ಯುವತಿಗೆ ಮೆಸೇಜ್ ಮಾಡ್ತಾನೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆತನನ್ನ ಕಿಡ್ನಾಪ್ ಮಾಡಿ ಏನು ಬಾಗಲಗುಂಟೆಯ ಒಂದು ಲೇಔಟ್ ನಿಂದ ಕಿಡ್ನಾಪ್ ಮಾಡ್ತಾರೆ. ಅದ ನಂತರ ಏನು ಹೆಸರಘಟ್ಟ ರಸ್ತೆಯಲ್ಲಿರುವಂತಹ ನಿರ್ಜನ ಪ್ರದೇಶದಲ್ಲಿ ಕರ್ಕೊಂಡ್ಬಂದು ಆತನಿಗೆ ಸಾಕಷ್ಟು ರೀತಿಯಲ್ಲಿ ಮನಸ್ಸು ಇಚ್ಛೆ ಹೊಡೆದಿರುವಂತದ್ದು. ಅದಲ್ಲದೆ ಏನು ಯುವತಿ ಕೂಡ ಆ ಸ್ಥಳದಲ್ಲೇ ಇರುವಂತದ್ದು. ಆ ಯುವತಿ ಮುಂದೆ ಆತನಿಗೆ ಏನು ಬಟ್ಟೆಯನ್ನ ಬಿಚ್ಚಿ ಮತ್ತೆ ಮರ್ಮಾಂಗಕ್ಕೂ ಸಹ ಮಾರಣಾಂತಿಕವಾಗಿ ಹೊಡೆದಿರುವಂತಹ ದೃಶ್ಯಗಳನ್ನ ವಿಡಿಯೋ ಮಾಡಿಕೊಂಡು ಈ ರೀತಿಯಲ್ಲಿ ಒಂದು ಘೋರ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ನಾಲ್ವರು ಯುವಕರ ಮೇಲೆ FIR ಕೂಡ ದಾಖಲಾಗಿದೆ. ಅವರಿಗೆ ಬೇಲ್ ಸಹ ಸಿಕ್ಕಿದೆ ಅನ್ನೋದು ಈಗಷ್ಟೇ ತಿಳಿದು ಬರ್ತಾ ಇದೆ. ಏನ್ ಹೇಳಿದ್ರೆ ಈ ಪ್ರಕರಣ ಸಾಕಷ್ಟು ರೀತಿಯಲ್ಲಿ ಒಂದು ಗ್ಯಾಂಗ್ ರೀತಿಯಲ್ಲಿ ಈ ಯುವಕರು ವರ್ತನೆಯನ್ನ ಮಾಡಿದ್ದಾರೆ. ಮುಂದೆ ಯಾವ ರೀತಿ ಇರಬೇಕು ಅನ್ನೋದು ಸಹ ಇವರಿಗೆ ಪರಿಜ್ಞಾನವೇ ಇಲ್ಲ ಅಂತಾನೆ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇವರೆಲ್ಲ ನಿಜ ನೋಡಪ್ಪ, ಅವರೇ ಹೇಳ್ತಾರೆ, ಅವ್ರ ಬಾಯಲ್ಲೇ ಬರುತ್ತೆ ಚಿತ್ರದುರ್ಗ ರೇಣುಕಾಸ್ವಾಮಿ ಅಂತ ಅಂದ್ಬಿಟ್ಟು. ರೇಣುಕಾಸ್ವಾಮಿ ಹೊಡೆದಂಗೆ ಹೊಡಿತಾ ಇದ್ದೀವಿ ಅಂತ. ಇನ್ನು ಯುವಕನ ಮೇಲೆ ಘನಘೋರ ಹಲ್ಲೆ ಆಯ್ತಲ್ಲ, ಈಗ ತಾನೇ ನೀವು ನೋಡಿದ್ರಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಹೇಮಂತ್ ಮೇಲೆ ಹಲವು ಹಲ್ಲೆ ಕೇಸ್ಗಳಿದೆಯಂತೆ. ಹಲವು ಬಾರಿ ಹಲ್ಲೆ ಕೇಸ್ಗಳಲ್ಲಿ ಠಾಣೆ ಮೆಟ್ಟಿಲೇರಿದ್ದ ಈ ಹೇಮಂತ್ ಅಂತಕ್ಕಂಥವನು, ಅವನದೇ ಟೀಮ್ ಅದು. ಇದೀಗ ಹುಡುಗಿ ವಿಚಾರಕ್ಕೆ ಯುವಕನ ಮೇಲೆ ವಿಕೃತಿ ಮೆರೆದಿದ್ದಾನೆ. ಅಂದರೆ ಅದೇ ಅಂಥವ್ರು ಒಬ್ರು ಇರಬೇಕು, ಒಬ್ಬರು ಇದ್ದಾಗಲೇ ಅವರು ಟೀಮ್ ಕಟ್ಟೋದು. ಇದರ ಮುಂದಿನ ಪರಿಣಾಮಗಳೇನಾಗುತ್ತೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಅವರೇ ವಿಡಿಯೋನೂ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಮಾಡಿದವನು ಹೇಳ್ತಾನೆ, ನಾನು A2 ಅಂತಂದ್ಬಿಟ್ಟು. A1 ಯಾರು, A2 ಯಾರು, A3 ಯಾರು ಅಂತ ಹೇಳ್ತಾನೆ ಅವನು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಥರ ಇದೆ ಇದು ಅಂತಾನೆ. ಆ ವಿಡಿಯೋದಲ್ಲೇ ಬರುತ್ತೆ ಇವೆಲ್ಲ ವಾಯ್ಸ್. ತುಂಬ ಇದನ್ನು ಈಸಿಯಾಗಿ ಫನ್ನಿಯಾಗಿ ತಗೊಂಡು ಮಾಡಿರ್ತಕ್ಕಂಥ ಕ್ರಿಮಿನಲ್ ಆಕ್ಟಿವಿಟಿ. ಆರಂಭದಲ್ಲೇ ಇವ್ರುಗಳಿಗೆ ಬುದ್ಧಿ ಕಲಿಸ್ಬಿಡ್ಬೇಕಿಲ್ಲಿ. ಇವ್ರುಗಳನ್ನ ಮುಂದೆ ಹೀಗೆ ಬಿಟ್ಕೊಂಡು ಹೋದರೆ ಇವರೆಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಗಳಾಗ್ಬಿಡ್ತಾರೆ. ಇದಕ್ಕಿಲ್ಲೇ ಕಡಿವಾಣ ಹಾಕಬೇಕು ಪೊಲೀಸರು. ಮುಖ ಮೂತಿ ನೋಡ್ದೇನೆ ಬುದ್ಧಿ ಕಲಿಸ್ಬೇಕು. ಓಕೆ, ಮತ್ತೆ ಪ್ರಕಾಶ್ ನನ್ನ ಕೊಲೀಗ್ ನನ್ನ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಕಾಶ್, ನಾ ಕೇಳ್ತಾ ಇದ್ದೆ, ಇಷ್ಟು ಜನದಲ್ಲಿ ಅಲ್ಲೊಂದು 8-10 ಜನ ಕಾಣ್ತಾರೆ, ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅಂತ? ಅರವಿಂದ್, ಈಗಾಗಲೇ 4 ಜನರ ಮೇಲೆ ಒಂದು FIR ದಾಖಲಾಗಿರುವಂತದ್ದು. ಏನು ಪ್ರಭಾವಿಗಳ ಒತ್ತಡಕ್ಕೆ ಪೊಲೀಸರು ಮಣಿದ್ರ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ ವಿಡಿಯೋದಲ್ಲಿ ಸಹ ನಾವು ನೋಡಬಹುದಾಗಿದೆ 7-8 ಜನರ ತಂಡ ಇರುವಂತದ್ದು. ಆದ್ರೆ 4 ಜನರ ಮೇಲೆ ಮಾತ್ರ FIR ದಾಖಲಾಗಿ ಅವರನ್ನ ನ್ಯಾಯಾಲಯದ ವಶಕ್ಕೆ ನೀಡಿರುವಂತದ್ದು ಸಾಕಷ್ಟು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಈ ಘಟನೆಗೆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣವೇ ಪ್ರೇರಣೆಯಾಗಿ ಆಗಿತ್ತ ಅಂತಲೂ ಸಹ ಹೇಳ್ಬೋದಾಗಿದೆ. ಎಂತ ಹೇಳಿದ್ರೆ ಪ್ರಕರಣದಲ್ಲಿ ಆತ A1 ನೀನು A2 A3 ಅಂತಲೂ ಸಹ ಹೇಳುವಂತ ದೃಶ್ಯಗಳು, ಮತ್ತೆ ಆ ಸಂದರ್ಭವನ್ನ ನೆನಪು ಮಾಡಿಕೊಂಡು ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು, ಮರ್ಮಕ್ಕೆ ಹೊಡೆದಿರುವಂತದ್ದು, ಯುವತಿಯನ್ನ ಘಟನಾ ಸ್ಥಳಕ್ಕೆ ಕರ್ಕೊಂಡ್ಬಂದು ಏನು ಆಕೆಯ ಮುಂದೆನೆ ಸಹ ಕ್ಷಮೆ ಕೇಳಿರುವಂತಹ ದೃಶ್ಯಗಳನ್ನು ಸಹ ಕಾಣಬಹುದಾಗಿದೆ. ಈ ಒಂದು ರೀತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಏನು ಆ ಪ್ರಕರಣ ಪ್ರೇರಿತವಾಗಿ ಯುವಕರು ಮಾಡಿರುವಂತದ್ದು ಗ್ಯಾಂಗ್ ಅಂತಲೇ ಸಹ ಹೇಳ್ಬೋದಾಗಿದೆ. ಅರವಿಂದ್, ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘೋರ ಘಟನಾ ಸ್ಥಳದಲ್ಲಿ ಇದೀನಿ ನೋಡ್ತಾ ಇರ್ಬೋದು. ಆ ಆರೋಪಿಗಳು ಆ ಯುವಕರನ್ನ ಕರ್ಕೊಂಡ್ಬಂದು ಕಾರಿನಲ್ಲಿ ಕಿಡ್ನಾಪ್ ಮಾಡ್ಕೊಂಡು
ಕರ್ಕೊಂಡ್ ಬರ್ತಾರೆ. ಏನು ಸೌದಳ್ಳಿ ವ್ಯಾಪ್ತಿಯಲ್ಲಿ ಅವರು ಓದ್ತಾ ಇರುವಂತದ್ದು, ಕಾಡಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಯುವತಿ ವಿಚಾರದಲ್ಲಿ ಏನೋ ಒಂದು ಗಲಾಟೆ ಆಗ್ತದೆ, ಒಂದು ಮೆಸೇಜ್ ಅನ್ನ ಮಾಡಿರ್ತಾನೆ. ಆ ಮೆಸೇಜಿನ ವಿಚಾರದಲ್ಲಿ ಆತ ಏನು ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಸುಮಾರು 7-8 ಜನರ ತಂಡ ಈ ಘಟನಾ ಸ್ಥಳಕ್ಕೆ ಕರ್ಕೊಂಡ್ ಬರ್ತಾರೆ. ಈ ಘಟನಾ ಸ್ಥಳದಲ್ಲಿ ಕರ್ಕೊಂಡ್ಬಂದು ಆತನನ್ನ ವಿವಸ್ತ್ರಗೊಳಿಸಿ ಸಂಪೂರ್ಣವಾಗಿ ಮರ್ಮಾಂಗಕ್ಕೆ ಹಿಡಿದು ಬಾಡಿಯ ಸಂಪೂರ್ಣ ಭಾಗಕ್ಕೂ ಸಹ ಹೊಡೆದಿರುವಂತದ್ದು. ಈ ಘಟನಾ ಸ್ಥಳದಲ್ಲಿ ಆ ಕೃತ್ಯ ನಡೆದಿರುವಂತದ್ದು. ಆ ಕಾರಿನಲ್ಲಿ ಆಕೆ ಯುವತಿ ಕೂಡ ಇದ್ಲು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಯುವಕರಿಗೆ ಸಾಕಷ್ಟು ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಟ್ಟಿರುವಂತದ್ದು. ನೋಡ್ತಾ ಇರ್ಬೋದು ಏನು ಈ ಸೌದೆಗಳಿಂದ ಸಹ ಮಾಂಸ ಇಚ್ಛೆ ಹಲ್ಲೆಯನ್ನ ಮಾಡಿರುವಂತದ್ದು. ಘಟನೆಯಿಂದಾಗಿ ಈ ಸಾಕ್ಷಿಗಳು ಸಹ ನೋಡ್ತಾ ಇರ್ಬೋದು. ಆತನ ಅಂಡರ್ವೇರ್ ಸಹ ಇದೇ ಜಾಗದಲ್ಲೂ ಸಹ ಪತ್ತೆಯಾಗಿದೆ. ಈಗಾಗಲೇ ಪೊಲೀಸರು ಸ್ಥಳ ಮಾಜರನ್ನು ಸಹ ಮಾಡಿರುವಂತದ್ದು. ಏನಂತಂದ್ರೆ ಸಾಮಾಜಿಕವಾಗಿ ಸಾಕಷ್ಟು ರೀತಿಯಲ್ಲಿ ಭಯಾನಕವಾಗಿ ವಿವಸನಗೊಳಿಸಿ ಒಂದು ಹಲ್ಲೆಯನ್ನ ಮಾಡಿರುವಂತದ್ದು. ಏನು ದರ್ಶನ್ ವಿಚಾರದಲ್ಲಿ ಒಂದು ಪ್ರಕರಣ ಆಗ್ತದೆ.